ವೀಕ್ಷಕರೇ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್. ನಾವು ಈ ದಿನ ಬಳ್ಳಾರಿಯ ಶ್ರೀ ಬದ್ರಿನಾರಾಯಣ ದೇವಸ್ಥಾನದ ದರ್ಶನ ಮಾಡಿಸಲು ಬಂದಿದ್ದೇವೆ. ಈ ದೇವಸ್ಥಾನವು ಪುರಾತನವಾದದ್ದು ಹಾಗೂ ವಿಶೇಷವಾದದ್ದು. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಹಾಗೂ ಇತಿಹಾಸದ ಬಗ್ಗೆ ಶ್ರೀ ಗೋವಿಂದಾಚಾರ್ಯ ಜೋಶಿ ಅವರಿಂದ ತಿಳಿದುಕೊಳ್ಳೋಣ. ಇದು ಬದ್ರಿನಾರಾಯಣ ದೇವಸ್ಥಾನ ಪ್ರಾಚೀನವಾದದ್ದು. ನಮ್ಮ ಪಿತಾಮಹ ಅಂದರೆ ಪಂಡಿತ ಪೂಜ್ಯ ಸತ್ಯನಾರಾಯಣಾಚಾರ್ಯರು ಹಿಂದಕ್ಕೆ ವಾಸ ಮಾಡಿದ್ದರು. ಅವರು ಬಳ್ಳಾರಿಗೆ ತಹಸೀಲ್ದಾರ್ ಆಗಿದ್ದರು. ಅವ್ರಿಗೆ ಏನಿಸ್ತೇನೋ ಅವರಿಗೆ ಸಂತಾನ ಆಗಿದ್ದಿಲ್ಲ. ಆಗ ದೇವರು ಸ್ವಪ್ನದಲ್ಲಿ ಬಂದು ಸಂತಾನ ಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಸ್ವಪ್ನದಲ್ಲಿ ದೇವರು ಬಂದು ಹೇಳ್ತಾನೆ, ನಿಮಗೆ ಸಂತಾನ ಆಗಬೇಕಾದ್ರೆ ಬದ್ರಿನಾರಾಯಣ ದೇವರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂಥೇಳಿ. ಅವರು ದೇವರ ಮಾತಿಗೆ ಬಹಳ ವಿಶ್ವಾಸದಿಂದ, ತುಂಬ ವಿಶ್ವಾಸದಿಂದ ಬದ್ರಿನಾರಾಯಣ ದೇವರಿಗೆ ಬದ್ರಿಗೆ ಹೋಗಿ ಅಲ್ಲಿರುವ ಅರ್ಚಕರಿಗೆ ಈ ವಿಚಾರ ತಿಳಿಸಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿರುವ ಹೂವು ಮತ್ತು ಪಾದುಕೆ, ಆ ಭಗವಂತನ ಪಾದುಕೆಗೆ ದೇವರಿಗೆ ಮುಟ್ಟಿಸಿ ಅಲ್ಲಿ ಆ ಪಾದುಕೆಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಪ್ರತಿಮೆಯನ್ನು ಕೆತ್ತಿಸಿ ಬದ್ರಿನಾರಾಯಣ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಪ್ರತಿಷ್ಠಾಪನೆ ಮಾಡಿ ಸ್ವಲ್ಪ ದಿವಸದಲ್ಲಿ 1 ವರ್ಷ ಆದ ನಂತರ ನಮ್ಮ ವಂಶಾಭಿವೃದ್ಧಿ ಆಗುತ್ತೆ. ಹಾಗಾಗಿ ಅವತ್ತಿನಿಂದ ಎಷ್ಟೋ ಜನರು ಕೂಡ ಸಂತಾನಕ್ಕೋಸ್ಕರ ಇಲ್ಲಿ ಬಂದು ಪೂಜೆ ಪಂಚಾಮೃತ ಫಲಗಳನ್ನು ಮಾಡಿಕೊಂಡು ಹೋಗ್ತಾರೆ. ಎಷ್ಟೋ ಜನಕ್ಕೆ ಸಂತಾನ ಆಗಿದ್ದು ಕಂಡಿದೆ. ಇಲ್ಲಿ ಪೂರ್ವ ಇತಿಹಾಸ ಶ್ರೇಷ್ಠವಾದದ್ದು. ಆದ್ದರಿಂದ ಬದ್ರಿನಾರಾಯಣ ದೇವರು ಈ ಬಳ್ಳಾರಿಯಲ್ಲಿ ಬಂದು ವಾಸ ಮಾಡಿದ್ದಾರೆ ಹೇಳಿ. ವೀಕ್ಷಕರೇ, ಈ ಭಾವಚಿತ್ರದಲ್ಲಿರುವವರೇ ಶ್ರೀ ಪಂಡಿತ ಪೂಜ್ಯ ಶ್ರೀ ಸತ್ಯನಾರಾಯಣ ಆಚಾರ್ಯರು, ಈ ದೇವಸ್ಥಾನದ ಪ್ರತಿಷ್ಠಾಪಕರು. ಈ ದೇವಸ್ಥಾನವು ಸಂತಾನ ಭಾಗ್ಯಕ್ಕಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಯಾರಿಗೆ ಸಂತಾನ ಭಾಗ್ಯವಿಲ್ಲವೋ ಅಂಥವರು ಶ್ರೀ ಬದ್ರಿನಾರಾಯಣ ದೇವರಿಗೆ ಶ್ರದ್ಧೆಯಿಂದ ಸೇವೆ ಮಾಡಿದರೆ ಸಂತಾನ ಪ್ರಾಪ್ತಿ ಆಗುತ್ತದೆ ಎಂದು ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಈ ದೇವಸ್ಥಾನವು ಬಳ್ಳಾರಿಯ KHB ಕಾಲನಿ ಗಾಂಧಿನಗರ್ ಹತ್ತಿರ ಇದೆ. ಭಕ್ತರೆಲ್ಲರಿಗೂ ಶ್ರೀ ಶ್ರೀನಿವಾಸ ಹಾಗೂ ಬದ್ರಿನಾರಾಯಣ ದೇವರ ಕೃಪಾ ಕಟಾಕ್ಷ ತಮ್ಮೆಲ್ಲರ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಈ ಎಪಿಸೋಡ್ ಇಲ್ಲಿಗೆ ಮುಗಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ.